ಈಗ ತಮಗೆ ಗೊತ್ತಿರೋ ಹಾಗೆ ಮಧ್ಯಪ್ರಾಚ್ಯದಲ್ಲಿ ಏನು ಯುದ್ಧದ ವಾತಾವರಣ ಏನಿದೆ ಅದರಿಂದ ನಮ್ಮ ಗ್ಯಾಸ್ ಸಿಲಿಂಡರ್ ಎಸ್ಪೆಷಲಿ ಕಮರ್ಷಿಯಲ್ ಸಿಲಿಂಡರ್ ಈ ಹೋಟೆಲ್ಗೆ ಏನು ಕೊಡ್ತೀವಲ್ಲ ಅದಕ್ಕೆ ಸ್ವಲ್ಪ ತೊಂದರೆ ಆಗಿದೆ. ಆದರೆ ಗೃಹ ಬಳಕೆ ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಇದುವರೆಗೆ ಯಾವುದೋ ರೀತಿಯಾದ ತೊಂದರೆ ಇಲ್ಲ. ಎಷ್ಟು ಬುಕ್ಕಿಂಗ್ ಆಗಿದೆ ನಾವು ಸರಬರಾಜು ಮಾಡ್ತಾ ಇದ್ದೇವೆ. ಹಾಗಾಗಿ ಡೊಮೆಸ್ಟಿಕ್ ಇದರಲ್ಲಿ ಯಾವುದೇ ತೊಂದರೆ ಇಲ್ಲ. ಕಮರ್ಷಿಯಲ್ ಬಗ್ಗೆ ಒಂದಿಷ್ಟು ಸ್ವಲ್ಪ ಕಂಟ್ರೋಲ್ ಬಂದಿದೆ. ಅಂದರೆ ಯಾರು ರೆಗ್ಯುಲರ್ ಆಗಿ ತೊಗೊಳ್ತಾ ಇದ್ದಾರೆ ಅವ್ರಿಗಷ್ಟೇ ಕೊಡಬೇಕು. ಮತ್ತು ವಿದೌಟ್ ಕಾರ್ಡ್ ಈಗ ಏನಾಗಿದೆ ಪ್ರೈವೇಟ್ ಅವರೆಲ್ಲ ಕೊಡ್ತಾಯಿದ್ರು ಮೊದಲೇ ವಾಣಿಜ್ಯ ಸಿಲಿಂಡರ್. ಈಗ ಅವರು ಕಂಪ್ಲೀಟಾಗಿ ಬಂದ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಏನಾಗಿದೆ ಅವ್ರಿಗೆ ರಿಕ್ವೈರ್ಮೆಂಟ್ ಜಾಸ್ತಿ ಆಗಿದೆ. ನಾವು ಈಗೇನು ರಿಕ್ವೈರ್ಮೆಂಟ್ ನಮ್ಮದು ಇತ್ತೋ ಅದನ್ನು ನಾವು ಸರಬರಾಜು ಮಾಡ್ತಾ ಇದ್ದೇವೆ. ಅದಕ್ಕೇನು ತೊಂದರೆ ಇಲ್ಲ. ಬಟ್ ಮುಂದಿನ ದಿವಸದಲ್ಲಿ ಈಗ ನಮ್ಮ ಕಂಪ್ನಿಯವ್ರು ಏನು ಹೇಳೋದಂದರೆ ಇದು ಹಾಸ್ಪಿಟಲ್ ಆ್ಯಂಡ್ ಇಂಡಸ್ಟ್ರಿ ಅಷ್ಟೇ ಕೊಡಿ, ಹೋಟೆಲ್ಗೆ ಸ್ವಲ್ಪ ಕಂಟ್ರೋಲಲ್ಲೇ ಇರಬೇಕು ಅಂತ ಹೇಳಿದ್ದಾರೆ. ಬಟ್ ಮುಂದಿನ ದಿವಸದಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಬಟ್ ಈಗಾಗಲೇ ಇವತ್ತಿನ ದಿವಸದಲ್ಲಿ ಡೆಲ್ಲಿಯಲ್ಲಿ ನಮ್ಮ ಎಲ್ಲ ಆಯಿಲ್ ಕಂಪ್ನಿ OMC ಕಂಪ್ನಿಗಳು ಅಂದರೆ HPCL, BPCL ಮತ್ತು IOC ಈ ಮೂರು ಕಂಪ್ನಿ ಇಡಿಗಳು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಮೀಟಿಂಗ್ ನಡೀತಾ ಇದೆ. ಅವ್ರದ್ದೊಂದು ಕಮಿಟಿ ಫಾರ್ಮೇಷನ್ ಮಾಡಿದ್ದಾರೆ. ಅದು ಮೀಟಿಂಗ್ ನಡೀತಾ ಇದೆ. ಯಾವ ರೀತಿಯಲ್ಲಿ ಈಗ ಹೋಟೆಲ್ಗಳಿಗೆ ಮುಂದಿನ ದಿವಸದಲ್ಲಿ ಸಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ತಗೊಳ್ತಾರೆ. ಇನ್ನೊಂದು ಇವತ್ತು ಅಥವಾ ನಾಳೆ ಅದು ನಿರ್ಧಾರ ಮಾಡ್ತಾರೆ. ಅದ್ರ ಪ್ರಕಾರವಾಗಿ ನಾವು ಇದು ಮಾಡ್ಬೋದು, ಸಪ್ಲೈ ಮಾಡ್ಬೋದು ಮುಂದಿನ ದಿವಸ.